ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೆ ಶುಭ ದಿನವನ್ನು ಹಾಗೆ ಎಲ್ಲರಿಗೂ ಜೈ ಸಾಯಿರಾಮನ್ನು ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನೂ ಯಾರು ನೋಡ್ತಾ ಇದ್ದೀರಾ ವಿಡಿಯೋನ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಎಸ್ ಬನ್ನಿ ನಮ್ಮ ಶಿವಮೊಗ್ಗ ಶೈಲಿಯ ಅಕ್ಕಿ ಹಿಟ್ಟಿನ ರೊಟ್ಟಿ, ಬರೀ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮಾಡುವಂತಹ ರೊಟ್ಟಿ ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಎಸ್, ಇದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದೀನಿ, ಹಾಗೆ ಬಾಣಲೆಯನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ಗ್ಲಾಸ್ನಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಬಾಣಲೆಗೆ ನಾನಿವಾಗ 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಸೊ 1.5 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ರೊಟ್ಟಿಗೆ ಸ್ವಲ್ಪ ಉಪ್ಪು ಬೇಕಲ್ವ, ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಎಸ್, ಅದಾದಮೇಲೆ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದಿಬೇಕು ನೀರು, ಒಂದು ಕುದು ಬರೋವರೆಗೂ ಹಾಗೆ ಬಿಡಬೇಕು. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ನೋಡಿ ಇವಾಗ ಕುದೀತಾ ಇದೆ ಅದು. ಸೊ ಇವಾಗ ನಾನು ಹಿಟ್ಟನ್ನು ತೆಗೆದಿಟ್ಟಿದ್ದೀನಲ್ಲ 2 ಗ್ಲಾಸಷ್ಟು ಹಿಟ್ಟು, ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಅಷ್ಟೂ ನೀಟಾಗಿ ತೆಗೆದು ಹಾಕ್ಕೊಳ್ತೀನಿ. ಸೊ 2 ಗ್ಲಾಸ್ 1.5 ಕಪ್ ನೀರಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಇವಾಗ ಮಿಕ್ಸ್ ಮಾಡಬಾರ್ದು, ಈಗ ಸ್ಪ್ರೆಡ್ ಮಾಡಿ ಅದನ್ನು ಕವರ್ ಮಾಡಿ ಮುಚ್ಚಿಡಬೇಕು. ಸೊ ಇವಾಗ ನಾನು ಇದನ್ನು ಕವರ್ ಮಾಡಿರ್ತೀನಿ. ಒಂದು 5 ನಿಮಿಷಗಳ ಕಾಲ, ಇದು 5 ಅಥವಾ 10 ನಿಮಿಷದ ಕಾಲ ಇದು ಹಾಗೆ ಕವರ್ ಮಾಡಿಡಬೇಕು ಇದನ್ನು. ಆದರೆ ಗ್ಯಾಸ್ನ ಸಿಮ್ಮಲ್ಲಿ ಇಡಬೇಕು. ಸೊ ಅದಾದಮೇಲೆ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಸೊ ಅದಾದಮೇಲೆ ನಾವು ಅದನ್ನು ಎಸ್ ಇವಾಗ ಅದು ಆಗಿದೆ. ಓಪನ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಅದು ಸ್ವಲ್ಪ ಹಿಟ್ಟು ಚೆನ್ನಾಗಿ ಬಾಡಿರುತ್ತೆ. ಸೊ ಇವಾಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೋಡಬೇಕು, ಒಂದು ಹದಕ್ಕೆ ಬಂದಿರುತ್ತೆ ನಮಗೆ ರೊಟ್ಟಿ ತಟ್ಟಲಿಕ್ಕೆ ಮೃದುವಾಗಿ ಒಂದು ಹದಕ್ಕೆ ಹಿಟ್ಟು ಬಂದಿರುತ್ತೆ. ಸೊ ಅದನ್ನ ನೋಡ್ಕೊಳ್ಬೋದು ಈ ಥರ. ನನಗೆ ವೇಸ್ಟ್ ಮಾಡೋದು ಇಷ್ಟ ಇರಲ್ಲ, ಸೊ ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಸೊ ಅಲ್ಲಿ ಇದ್ರ ಕೆಳಗೆ ಹಿಟ್ಟಿದ್ರೆ ಅದನ್ನ ಎತ್ತು ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಪ್ಲಾಸ್ಟಿಕ್ ಕವರ್ಸ್ನ ಇಟ್ಟಿದ್ದೀನಿ, ಅದು ಆಮೇಲೆ ತೋರಿಸ್ಕೊಡ್ತೀನಿ. ಅದನ್ನು ಬಳಸ್ಕೊಂಡು ಕೂಡ ರೊಟ್ಟಿ ಮಾಡ್ತೀನಿ. ಇವಾಗ ಫಸ್ಟ್ ನಾನು ಬರೀ ಕೈಯಲ್ಲೇ ರೊಟ್ಟಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಇದು ಅಂತ. ಸೊ ಬರೀ ಹಿಟ್ಟಿನ ರೊಟ್ಟಿ ಅಲ್ವಾ, ಸೊ ಹಾಗಾಗಿ ಇವಾಗ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಜಾಗದಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಳ್ತಾ ಇದ್ದೀನಿ. ಅದು ಅಗಲ ಮಾಡಿದ್ರೆ ಈ ಥರ ಗ್ರಾನೈಟ್ ಮೇಲೆ ಹಾಕ್ಕೊಂಡಿರೋದ್ರಿಂದ ತುಂಬ ಬೇಗ ಆರತ್ತೆ ಅದು ಹಿಟ್ಟು. ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಹಾಗಾಗಿ ಚೆನ್ನಾಗಿ ಆರಲಿ ಅಂತ ಹಾಕ್ಕೊಂಡೆ. ಆರ್ತಾ ಬಂದಿದೆ. ಇವಾಗ ಅದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಸೊ ಇದು ಮೃದುವಾಗಿರುತ್ತೆ, ನಾದ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ. ಸೊ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನನಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡಿದ್ರೆ ತುಂಬ ತೆಳುವಾಗಿ ಬರುತ್ತೆ, ಆದರೆ ಕೈಯಲ್ಲೇ ರೊಟ್ಟಿ ತಟ್ಟಿ ಅಭ್ಯಾಸ ಇರೋದ್ರಿಂದ ನನಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನ್ನ ಕೈಯಲ್ಲಿ ಎಷ್ಟು ಬೇಕು ಅಷ್ಟು ತೆಳ್ಳಗೆ ನಾನು ಮಾಡ್ತೀನಿ. ಸೊ ಇವಾಗ ನಾನು ಈ ಥರ ಚೆನ್ನಾಗಿ ನಾದ್ಬಿಟ್ಟು ರೋಲ್ ಮಾಡಿ ಇಟ್ಕೊಳ್ತೀನಿ. ಸೊ ಮಿಕ್ಕಿರೋ ಹಿಟ್ಟನ್ನು ಸಹ ತಗೊಂಡು ಅದನ್ನು ಕೂಡ ನಾನು ಅದೇ ರೀತಿ ಬಿಸಿ ಆರಿಸ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಎರಡನ್ನೂ ಒಂದು ಕಡೆ ಇಟ್ಕೊಳ್ತೀನಿ. ಸೊ ಇವಾಗ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ತಣ್ಣಗಾಗ್ಬಿಡತ್ತೆ. ಸೊ ಆವಾಗ ನಾನು ಅದನ್ನು ಚೆನ್ನಾಗಿ ನಾದ್ಕೊಳ್ಬಹುದು.
ತುಂಬ ಸ್ಮೂತಾಗಿರುತ್ತೆ, ಸ್ಮೂತಾಗಿ ಬೆಂದಿರುತ್ತೆ ಅದು ನಾವು ಆ ರೀತಿ ಬೇಯಿಸೋದ್ರಿಂದ. ಸೊ ಇವಾಗ ನೋಡಿ ಇದು ನಾದ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಸಹ ಚೆನ್ನಾಗಿ ತಿಕ್ಬಿಟ್ಟು ರೋಲ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಈ ಥರ ಮಾಡಿಬಿಟ್ಟು ನೋಡಿ ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಇದು ಹೇಗೆ ತಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ನೀರನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಕೈಯಲ್ಲಿ ಒತ್ಕೊಂಡು ಅದಾದಮೇಲೆ ನಾನು ಇದನ್ನು ತಟ್ಕೊಳ್ತೀನಿ. ನನಗೆ ಇದು ಅಭ್ಯಾಸ ಇದೆಯಲ್ಲ ರೊಟ್ಟಿ ತಟ್ಟೋದು, ಹಾಗಾಗಿ ನನ್ನ ಕೈಯಲ್ಲೇ ತಟ್ಟೋದು ಜಾಸ್ತಿ. ಸೊ ನಿಮಗೆ ತಟ್ಟೋಕ್ಕೆಲ್ಲ ಬರಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮೇಲೂ ಮಾಡ್ಕೊಳ್ಬಹುದು. ಈಗ ಹೋಳಿಗೆ ಎಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿ ಇದನ್ನ ಮಾಡ್ಕೊಳ್ಬಹುದು. ಇದು ಹಿಟ್ಟೊಂದು ಬೇಯಿಸೋದು ಬಂತು ಅಂತ ಹೇಳಿದ್ರೆ ರೊಟ್ಟಿ ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ. ತಟ್ಟೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮೇಲೂ ತಟ್ಕೊಳ್ಬೋದು. ನಮಗೆ ಇದು ತುಂಬ ಅಭ್ಯಾಸ ಚಿಕ್ಕ ವಯಸ್ಸಿನಿಂದ ರೊಟ್ಟಿ ಮಾಡಿ. ಸೊ ಹಾಗಾಗಿ ಈ ಥರ ತಟ್ಕೊಳ್ತೀವಿ. ಎಷ್ಟು ದೊಡ್ಡ ಬೇಕಾದರೂ ನಾವು ಮಾಡ್ಕೊಳ್ಬೋದು. ನಾನೀಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೋಸ್ಕರ ಕೈಯಲ್ಲೇ ಚಿಕ್ಕದಾಗಿಯೇ ತಟ್ಕೊಳ್ತಾ ಇದ್ದೀನಿ. ಆಮೇಲೆ ನಂದು ತವ ಕೂಡ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಾದರೆ ಎಷ್ಟು ಅಗಲ ಬೇಕಾದರೂ ನಾವು ಮಾಡ್ತೀವಿ, ಅದೊಂದು ಅಭ್ಯಾಸ ನಮಗೆ. ಸೊ ನಿಮಗೆ ತಟ್ಟಕ್ಕೆ ಬಂದರೆ ತಟ್ಕೊಳ್ಳಿ, ಪರವಾಗಿಲ್ಲ. ತಟ್ಟಕ್ಕೆ ಬಂದಿಲ್ಲ ಅಂದರೆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ನಿಮಗೆ ಏನಾದರೂ ನಾನ್ ವೆಜ್ ಇದ್ದರೆ, ಚಿಕನ್ ಅಥವಾ ಮಟನ್ ಅಥವಾ ಫಿಶ್ ಏನಾದರೂ ನಾನ್ ವೆಜ್ ಇದ್ದರೆ, ಅಥವಾ ಎಗ್ ಕರಿ ಏನಾದರೂ ಇದ್ದರೆ, ಅಥವಾ ಈಗ ತರಕಾರಿದು ಏನಾದರೂ ಪಲ್ಯನೂ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ತುಂಬ. ಅದಕ್ಕಿಂತ ಹೆಚ್ಚು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ. ಸೊ ನೀವು ನಿಮಗೆ ಯಾವ ಥರ ಏನು ಬೇಕೋ ಅದನ್ನು ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಬಹುದು. ನಾನು ಮೀನು ಸಾರು ಮಾಡಿದ್ದೆ, ಅದಕ್ಕೆ ರೊಟ್ಟಿ ಮಾಡ್ತಾ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಇದು ತಿನ್ನಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಅಷ್ಟೇ ಮೀನು ಸಾಂಬಾರ್ಗೆ ರೊಟ್ಟಿ ಅಂದರೆ ತುಂಬಾ ಕಾಂಬಿನೇಷನ್, ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ಇವಾಗ ನೋಡಿ ನಾನು ಅದನ್ನು ಬೇಯಿಸ್ತಾ ಇದ್ದೀನಿ, ಇನ್ನೊಂದು ರೊಟ್ಟಿಯನ್ನು ತಟ್ಟಿ. ಸೊ ನೋಡ್ಬೋದು ನೀವು ಇದೇ ರೀತಿ ಇದು ಎರಡು ಸೈಡ್ ಬೇಯಿಸ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎರಡು ಕಡೆನೂ ಬೇಯಿಸ್ಕೊಳ್ಳೋದು. ಆಮೇಲೆ ಸ್ವಲ್ಪ ಇನ್ನೂ ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ಗ್ಯಾಸ್ ಮೇಲೂ ಹಾಕ್ಕೊಳ್ಬೋದು. ಗ್ಯಾಸ್ ಹಚ್ಚಿಸ್ಕೊಂಡು ನಾವು ಚಪಾತಿನ ಹೇಗೆ ಇದು ಮಾಡ್ತೀವಿ ಅದೇ ರೀತಿ ಗ್ಯಾಸ್ ಮೇಲೆ ತಿರುಗಿಸಿ ಹಾಕ್ಕೊಳ್ತಾ ಬಿಸಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೊಡಬಹುದು. ಸೊ ಈ ರೊಟ್ಟಿ ಇನ್ನೊಂದು ರೊಟ್ಟಿನ ತಟ್ಟಿ ನಾನು ಹಾಕ್ತಾಯಿದ್ದೀನಿ. ಇದೇ ರೀತಿ ಎಷ್ಟು ತಳ್ಳಗೆ ಬೇಕಾದರೂ ನಾವು ಕೈಯಲ್ಲೇ ತಟ್ಟಲಿಕ್ಕೆ ಚೆನ್ನಾಗಾಗುತ್ತೆ ಈ ಥರ ಹಿಟ್ಟು ಬೇಯಿಸ್ಕೊಳ್ಳೋದ್ರಿಂದ. ಸೊ ನೀವು ಸಹ ನೋಡಿ ಈ ಥರ ಬರುತ್ತೆ, ಫೋಲ್ಡ್ ಮಾಡಿದ್ರು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪ್ಲಾಸ್ಟಿಕ್ ಮೇಲೆ ತಟ್ಟಲಿಕ್ಕೆ ಇನ್ನೂ ಸ್ವಲ್ಪ ಮೃದು ಮಾಡ್ಕೋಬೇಕು, ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಲ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ನಾದ್ಕೊಳ್ಳೋದ್ರಿಂದ ನೋಡಿ ಈ ಥರ ಬರಬೇಕು. ಹೀಗಾಗೋದ್ರಿಂದ ಇವಾಗ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ತಟ್ಟಲಿಕ್ಕೆ ಸರಿಯಾಗುತ್ತೆ. ಯಾಕಂದರೆ ನಮಗೆ ಕೈಯಲ್ಲಿ ತಟ್ಟೋದಕ್ಕೆ ಸ್ವಲ್ಪ ಗಟ್ಟಿ ಹದದಲ್ಲಿರಬೇಕು. ಇದು ಪ್ಲಾಸ್ಟಿಕ್ ಮೇಲೆ ತಟ್ಟೋ ಜಾರ್ ಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ನಿಮಗೆ ಇಷ್ಟ ಇದ್ದರೆ ಎಣ್ಣೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ನೀರು ಹಾಕೋತಾ ತಟ್ಬೋದು. ಸೊ ಇವಾಗ ನಾನು ಇದನ್ನು ಪ್ಲಾಸ್ಟಿಕ್ ಮೇಲೆ ತಟ್ಟಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಹೀಗೂ ನೀವು ಮಾಡ್ಕೋಬೋದು, ಹಾಗೂ ಮಾಡ್ಕೋಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಚಪಾತಿ ಲಟ್ಸೋದ್ರಲ್ಲಾದರೂ ಲಟ್ಟಿಸ್ಕೊಳ್ಳಿ. ನಂಗೆ ಲಟ್ಸೋಕ್ಕೆ ಬರಲ್ಲ ಆ್ಯಕ್ಚುಲಿ, ಕೈಯಲ್ಲಿ ತಟ್ಟೋ ಅಭ್ಯಾಸ. ಸೊ ನೀವು ಹೇಗೆ ಬೇಕೋ ಹಾಗೆ ಲಟ್ಟಿಸ್ಕೋಬೋದು. ಇದು ಬರೀ ಕೈಯಲ್ಲೂ ಈ ರೀತಿ ಮಾಡಿ ತಟ್ಕೋಬೋದು. ನೋಡಿ ಈ ಥರ ತಟ್ಕೊಳ್ಳೋದು. ಸೊ ಈ ರೀತಿ ಮಾಡಿ ನೀವು ಇದು ಇನ್ನೂ ತುಂಬ ತೆಳು ಬರುತ್ತೆ. ಎಷ್ಟು ತೆಳು ಅಂದರೆ ಬಟ್ಟೆ ಅಷ್ಟು ತೆಳ್ಳವರೆಗೂ ನೀವು ತಟ್ಕೋಬೋದು ಈ ಥರ ಮಾಡಿದ್ರೆ. ಯಾಕೆಂದರೆ ಪ್ಲಾಸ್ಟಿಕ್ ಇರೋದ್ರಿಂದ ಎತ್ತೋದಕ್ಕೂ ಬರುತ್ತೆ. ಸೊ ನೀವು ಹೀಗೂ ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬಹುದು. ಅಷ್ಟು ತೆಳ್ಳಗೆ ಮಾಡಿದ್ರೂ ಸಹ ಎತ್ತಲಿಕ್ಕೆ ಬರುತ್ತೆ. ಇದರಲ್ಲಿ ನಿಮಗೆ ಎತ್ತಿ ಹಾಕಿ ಕೂಡ ತೋರಿಸ್ತೀನಿ ನಾನು ಬೇಯಿಸಿ.
ಸೊ ಇದು ಆಗಿದೆ. ಇವಾಗ ನಾನು ಇದನ್ನು ತೆಗೆದು ಹಾಕಿ ಬೇಯಿಸ್ತೀನಿ. ನೋಡ್ಬೋದು ನೀವು ಇದು ಯಾವ ಥರ ಎತ್ತಲಿಕ್ಕೂ ಬರುತ್ತೆ, ಎಷ್ಟು ತೆಳ್ಳಗೆ ಬರುತ್ತೆ ಅಂತ. ಎಷ್ಟು ತೆಳ್ಳಗಿದ್ರೆ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಸೊ ಇವಾಗ ಇದನ್ನು ತೆಗೆದು ಎತ್ತಲಿಕ್ಕೂ ಚೆನ್ನಾಗಿ ಬರುತ್ತೆ. ಪ್ಲಾಸ್ಟಿಕ್ ಮೇಲಿರೋದ್ರಿಂದ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಆರಾಮಾಗಿ ಹೇಳ್ತಾ ಇದೆ ಅದು. ಸೊ ನೋಡಿ ಇಷ್ಟೇ ಫ್ರೆಂಡ್ಸ್ ಕೆಲಸ. ಸೊ ಇದನ್ನು ಬೇಯಿಸ್ಕೊಳ್ಳೋಂಥದ್ದು. ನೋಡಿದ್ರೆ ಎಷ್ಟು ತೆಳ್ಳಗಿದೆ ಅಂತ, ಈ ಕಡೆಯಿಂದ ಪ್ಲೀಸ್ ಆ ಕಡೆ ಕಾಣೋಷ್ಟು ತೆಳ್ಳಕ್ಕಿದೆ ನೋಡಿ. ಇವಾಗ ನಾನು ಕ್ಯಾಮ್ರಾನ ತಿರ್ಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಕಾಣಿಸ್ಲಿ ಅಂತ. ಸ್ವಲ್ಪ ಹರಿದೋಗ್ಬೋದು, ಪರವಾಗಿಲ್ಲ. ಅದು ತುಂಬ ತೆಳ್ಳಗಿರೋದ್ರಿಂದ ಸ್ವಲ್ಪ ಹರಿಬಹುದು, ಆದರೆ ತುಂಬಾ ಚೆನ್ನಾಗಾಗತ್ತೆ. ಸೊ ನಾನು ಇನ್ನೊಂದು ರೊಟ್ಟಿಯನ್ನು ಮಾಡಿ ಅದನ್ನು ಆ್ಯಕ್ಚುಲಿ ಬೇಯಿಸಿರೋದು ನಿಮಗೆ ಕ್ಯಾಮ್ರಾನ ಆಫ್ ಆಗಿಬಿಟ್ಟಿದೆ, ನೋಡಿಲ್ಲ. ಸೊ ಇದು ಎರಡನೇ ರೊಟ್ಟಿನ ನಾನು ತಟ್ಟಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಬೇಯಿಸಿ ತೋರಿಸ್ತೀನಿ ನಿಮಗೆ. ಈಗ ಇನ್ನೊಂದು ರೊಟ್ಟಿನೂ ಮಾಡ್ಕೊಳ್ತೀನಿ, ಅದು ಬೇಯೋದ್ರೊಳಗಡೆ. ಸೊ ಬೇಕಂದರೆ ನೋಡಿ ಈ ಥರ ಎಣ್ಣೆಯನ್ನು ಹಾಕ್ಕೊಳ್ತಾ ನೀವು ತಟ್ಕೋಬಹುದು. ಎಣ್ಣೆಯನ್ನು ಹಾಕ್ಕೊಳ್ತಾ ತಟ್ಕೊಂಡ್ರೆ ಬೇಗನೆ ಎದ್ದು ಬರುತ್ತೆ, ಎಲ್ಲೂ ಹಿಡಿಯೋದಿಲ್ಲ ಎಷ್ಟು ತೆಳ್ಳಗಾದ್ರೂ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಇನ್ನು ಬೇಯಿಸುವಾಗ ನಾವು ಎಣ್ಣೆ ಹಾಕೋತೀವಿ ಅಂದರೆ ಬೇಯಿಸುವಾಗಲೂ ಎಣ್ಣೆ ಹಾಕೋಬೋದು, ಆದರೆ ತುಂಬ ಹೊತ್ತು ಬಿಡೋ ಹಾಗಿಲ್ಲ. ಇದು ರೆಡಿ ಆದ ತಕ್ಷಣ ತಿಂದುಬಿಡಬೇಕು, ಇಲ್ಲಾಂದರೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಎಣ್ಣೆ ಹಾಕೋದ್ರಿಂದ. ಗಟ್ಟಿಯಾದರೂ ಸಹ ಬಿಸಿ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ ಇದೇ ರೀತಿಯಾಗಿ ತಟ್ಕೊಳ್ಳಿ. ನನಗೆ ಪ್ಲಾಸ್ಟಿಕ್ ಮೇಲೆ ತಟ್ಟೋದು ಅಷ್ಟೊಂದು ಅಭ್ಯಾಸ ಇಲ್ಲ, ಆದರೂ ಸಹ ಇದು ಗೊತ್ತಿಲ್ಲದಿದ್ದವ್ರಿಗೆ ಹೆಲ್ಪ್ ಆಗಲಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ತಟ್ಕೊಳ್ಬಹುದು. ನಾವು ಕೈಯಲ್ಲೇ ಬೇಕಾದರೆ ಎಷ್ಟು ತೆಳ್ಳಗೆ ಮಾಡಬಹುದು. ನಿಮಗೆ ತೋರಿಸಿದ್ನಲ್ಲ ನಾನು ಮೊದಲನೇ ರೊಟ್ಟಿ ಎಷ್ಟು ತೆಳುವಾಗಿ ಬಂತು ಅಂತ, ಅದೇ ಥರ ಕೈಯಲ್ಲೂ ನಾವು ತೆಳುವಾಗಿ ಮಾಡ್ಕೊಳ್ಬಹುದು. ಸೊ ಅದು ಕಷ್ಟ ಅಂತ ಅನಿಸಿದ್ರೆ ಈ ಥರ ಪ್ಲಾಸ್ಟಿಕ್ಕಿಂದ ತಟ್ಕೊಳ್ಳಿ ನೀವು. ಎಸ್, ಇದು ಕೂಡ ಆಗಿದೆ. ನೀವು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ತೊಗೊಂಡ್ರೆ ದೊಡ್ಡ ದೊಡ್ಡಾಗೂ ಮಾಡ್ಕೋಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆಂದಿದೆ, ಎರಡು ಸೈಡ್ ಚೆನ್ನಾಗಿ ಬೆಂದಿದೆ. ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅದು. ಬಿಸಿ ಬಿಸಿ ತಿಂಡಿ ಕೊಟ್ಟರೆ ಇಷ್ಟಪಟ್ಕೊಂಡು ತಿಂತಾರೆ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ತರಕಾರಿ ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಹಾಕಿ ಮಾಡ್ತಾರೆ, ಸೊ ಆ ಥರನೂ ಮಾಡ್ಬೋದು. ಬಟ್ ಅದಕ್ಕಿಂತ ಬರೀ ಅಕ್ಕಿ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ತೆಳ್ಳಗಿದೆ ಅಂತ, ಅಡಿಗಡೆ ಕಪ್ಪಾಗಿ ಹಂಚಿರೋದು ಸಹ ಕಾಣಿಸ್ತಾ ಇದೆ ಒಂದೊಂದು ಕಡೆ, ಅಷ್ಟು ತೆಳುವಾಗಿ ಬರುತ್ತೆ. ಸೊ ಇನ್ನೊಂದು ರೊಟ್ಟಿಯನ್ನು ನಾನು ತಟ್ಕೊಳ್ತೀನಿ. ಸೊ ಹಾಗೆ ನಾನು ಇದನ್ನು ಸಹ ಎರಡು ಕಡೆಯಿಂದ ಬೇಯಿಸ್ಕೊಂಡಿದ್ದೀನಿ. ಎಸ್, ಈ ರೊಟ್ಟಿನೂ ಸಹ ನಿಮಗೆ ಬೇಯಿಸಿ ತೋರಿಸ್ತೀನಿ. ಇದನ್ನ ನೀವು ಮೇಲ್ಗಡೆಯಿಂದ ಸ್ವಲ್ಪ ಇದರಲ್ಲಿ ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ನಾನು ಬ್ರೇಕ್ಫಾಸ್ಟ್ಗೆ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ, ಇಬ್ರಿಗೂ ತಿಂಡಿ ಕೊಡಬೇಕು ಅದಕ್ಕೆ. ಸೊ ಇದು ಚೆನ್ನಾಗಿ ಊದ್ಕೊಳ್ಳುತ್ತೆ, ಉಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಆದ್ರೂ ಸ್ವಲ್ಪ ಉಬ್ತಾ ಇದೆ ಅದು. ಸೊ ಈ ಥರ ಆಗಿ ಅದು 2 ಲೇಯರ್ ಆಗಿ ಬರುತ್ತೆ. ಅದು ಇಷ್ಟು ತೆಳು ಇದೆ, ಇದನ್ನು ತಿನ್ನುವಾಗ 2 ಲೇಯರ್ ಆಗಿ ಬರುತ್ತೆ ನೋಡಿ. ಈ ಥರ ಬೇಕಂದರೆ ನೀವು ಈ ಥರ ಗ್ಯಾಸ್ ಮೇಲೆ ಹಾಕ್ಕೋಬೋದು, ಗ್ಯಾಸ್ ಮೇಲೆ ಹಾಕಿ ಬಿಸಿ ಮಾಡಿ ಕೊಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ಸೊ ನೋಡಿ ಇದು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಕೊಳ್ಳುವಂಥದ್ದು. ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಆ ಅಕ್ಕಿ ರೊಟ್ಟಿ ನಿಮಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರನ್ನು ಅವಶ್ಯಕತೆ. ಹಾಗೆ ಏನಾದರೂ ಸ್ಪೆಷಲ್ ಆಗಿರುವಂತಹ ಒಂದಷ್ಟು ನಾನು ಮಾಡಿ ಹಾಕ್ತಾ ಇರ್ತೀನಿ ವೀಡಿಯೋಸನ್ನು ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಎಸ್, ಅಕ್ಕಿ ರೊಟ್ಟಿ ಮಾಡೋ ಅಕ್ಕಿ ರೊಟ್ಟಿ ಬರೀ ಹಿಟ್ಟನ್ನೇ ಬಳಸ್ಕೊಂಡು ಅಕ್ಕಿ ರೊಟ್ಟಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಅನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಹಾಗೆ ಎಷ್ಟು ಮೃದುವಾಗಿ ಬರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಇವಾಗ ಬರೀ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಡೈಲಿ ಒಂದೇ ರೀತಿ ಮಾಡೋದಕ್ಕಿಂತ ನಾನಿದು 1 kg ಅಕ್ಕಿ ಹಿಟ್ಟನ್ನು ಬೈ ಮಾಡ್ಕೊಂಡಿದ್ದೆ. 58 ರೂಪಾಯಿಗೆ ನನಗೆ ಸಿಕ್ಕಿತ್ತು. ಸೊ ಅಕ್ಕಿ ಹಿಟ್ಟು ರೇಟು ಅಷ್ಟೊಂದೇನಿಲ್ಲ. ಸೊ ಆರಾಮಾಗಿ ಎಲ್ಲರೂ ತಗೋಬೋದು. ಈ ರೀತಿ ಅದ್ಭುತವಾಗಿ ರೊಟ್ಟಿಯನ್ನು ಮಾಡಿಕೊಂಡು ತಿನ್ಬೋದು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.